ಬಿಹಾಳದಲ್ಲಿ ರೆಡ್ಡಿ ಬ್ಯಾಂಕ್ ಶಾಖೆ ಹಾಗೂ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಎಪಿಎಂಸಿ ಯಾರ್ಡ್ನಲ್ಲಿ ಜರುಗಲಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಎರೆಹೊಸಹಳ್ಳಿಯ ಮೇಮನ ಸಂಸ್ಥಾನ ಮಠದ ಮೇಮಾನಂದ ಶ್ರೀಗಳು ಹಾಗೂ ಎಳಕಲ್ ವಿಜಯ ಮಹಾಂತೇಶ್ ಸಂಸ್ಥಾನ ಮಠದ ಗುರು ಮಹಾನಂದ ಶ್ರೀಗಳು ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಕಾನೂನು ಸಂಸದೀಯ ವ್ಯವಹಾರ ಸಚಿವರಾದ ಎಚ್.ಕೆ. ಪಾಟೀಲ್, ಕಟ್ಟಡ ಉದ್ಘಾಟನೆಯನ್ನ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಸಚಿವರಾದ ಡಾಕ್ಟರ್ ಎಂ.ಬಿ. ಪಾಟೀಲ್, ಸ್ಟ್ರಾಂಗ್ ರೂಮ್ ಉದ್ಘಾಟನೆ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಈಶ್ವರ್ ಖಂಡ್ರೆ, ಕೌಂಟರ್ ಉದ್ಘಾಟನೆ ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲ್, ಮುಖ್ಯ ಅತಿಥಿಗಳಾಗಿ ಕೆಎಸ್ಡಿಎಲ್ ನಿಗಮದ ಅಧ್ಯಕ್ಷರು ಮುದ್ದೇಬಿಹಾಳ ಶಾಸಕರಾದ ಸಿಎಸ್ ನಾಡಗೌಡ, ಲೋಕಸಭಾ ಸದಸ್ಯರಾದ ರಮೇಶ್ ಜಿಗಜಿಣಗಿ ಭಾಗವಹಿಸಲಿದ್ದಾರೆ ಎಂದು ಮುದ್ದೇಬಿಹಾಳ ನೂತನ ಶಾಖೆಯ ಸಲಹಾ ಸಮಿತಿ ಚೇರ್ಮನ್ನರಾದ ರಾಯನಗೌಡ ತಾತಾರೆಡ್ಡಿ ತಿಳಿಸಿದ್ದಾರೆ. ರೆಡ್ಡಿ ಸಹಕಾರ ಬ್ಯಾಂಕ್ ನಿಮಿತ್ತ ಧಾರವಾಡ ಮುದ್ದೇಬಿಹಾಳ ಶಾಖೆಯ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ ದಿನಾಂಕ 9/9/2025 ಸೋಮವಾರ, ಸಮಯ ಮುಂಜಾನೆ 11 ಗಂಟೆಗೆ ಎಪಿಎಂಸಿ ಯಾರ್ಡ್ ಮುದ್ದೇಬಿಹಾಳ. ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ವೇಮಾನಂದ ಮಹಾಸ್ವಾಮಿಗಳು, ಮಹಾಯೋಗಿ ವೇಮಾನ ಸಂಸ್ಥಾನ ಮಠ ಎರೆವಾಳ. ಪರಮ ಪೂಜ್ಯ ಗುರುಮಾಂತ ಮಹಾಸ್ವಾಮಿಗಳು, ಚಿತ್ತೂರಿಗೆ ವಿಜಯ ಮಾಂತರ ಸಂಸ್ಥಾನ ಮಠ ಇಲ್ಕಲ್ಲ. ಘನ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರು. ನೂತನ ಕಟ್ಟಡ ಉದ್ಘಾಟನೆ ಸನ್ಮಾನ್ಯ ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬರು. ಕೌಂಟರ್ ಉದ್ಘಾಟನೆ ಸನ್ಮಾನ್ಯ ಶ್ರೀ ಈಶ್ವರ್ ಬಿ. ಖಂಡ್ರೆ ಸಾಹೇಬರು. ಸ್ಟ್ರಾಂಗ್ ರೂಮ್ ಉದ್ಘಾಟನೆ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಸಿ.ಎಸ್. ನಾಡಗೌಡ ಸಾಹೇಬರು, ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ, ಲೋಕಸಭಾ ಸದಸ್ಯರು. ನಾಳೆ 1ನೇ ತಾರೀಕಿಗೆ ಏನದ ರೀ ಮದ್ರಿ 11 ಗಂಟೆಗೆ ಇಲ್ಲಿ ಏನದ ಉದ್ಘಾಟನೆಗೊಂಡು ಮದ್ರಿ ಕಲ್ಯಾಣ ಮಂಟಪದೊಳಗೆ ಎಲ್ಲ ಕಾರ್ಯಕ್ರಮ ಏನದ ಅಲ್ಲೇ ಆಯೋಜನೆ ಮಾಡಲಾಗಿದೆ. ಎಲ್ಲ ಮಂದಿ ಎಲ್ಲರೂ ಅಲ್ಲಿಗೆ ಊಟದ ವ್ಯವಸ್ಥೆ ಮತ್ತು ಫಂಕ್ಷನ್ ಅಲ್ಲೇ ಕಂಡಕ್ಟ್ ಮಾಡಿ ಫಂಕ್ಷನ್ ಅಲ್ಲೇ ಮದ್ರಿ ಹಾಲ್ನಾಗ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಇನ್ವಿಟೇಷನ್ ಬರಂಗೆ ಮಾಡಿ. ಈ ಸಂದರ್ಭದಲ್ಲಿ ವಿವಿಧ ಗಣ್ಯರು ಮಾತನಾಡಿದರು. ಸಮಾರಂಭದ ಪ್ರಯುಕ್ತವಾಗಿ ಈ ಬ್ಯಾಂಕಿನ ಸಲಹಾ ಸಮಿತಿ ಅಧ್ಯಕ್ಷರಾದ ರಾಯನಗೌಡರು ತಮಗೆಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಈ ಮೂಲಕ ಈ ಊರಿನ ಪರವಾಗಿ, ಈ ಬ್ಯಾಂಕಿನ ಪರವಾಗಿ ಎಲ್ಲರಿಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ತಾವೆಲ್ಲರೂ ಈ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತರಬೇಕಾಗಿ ತಮ್ಮಲ್ಲೆಲ್ಲರೂ ವಿನಂತಿಸಿಕೊಳ್ಳುತ್ತಾ, ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮುಗಿದ ನಂತರ ಮದ್ರಿ ಮಂಗಲ ಕಾರ್ಯಾಲಯದಲ್ಲಿ ಈ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಬಂದು ತಾವೆಲ್ಲರೂ ಬಂದು ಆ ಕಾರ್ಯಕ್ರಮ ಶೋಭೆ ತರಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ ಎರಡು ಮಾತಿಗೆ ಕೊನೆ. ಸರ್ಕಾರಿ ಕ್ಷೇತ್ರದಿಂದ ಎಲ್ಲ ಜನರಿಗೂ ಒಂದು ಅನುಕೂಲ ಆಗುವಂತೆ ಮಾಡಿದ್ದಕ್ಕೆ ಭಾಳ ಒಳ್ಳೆಯದ ಒಂದು ಸಂಗತಿ. ಮತ್ತು ಹಿಂದಿನ ಕಾಲದಲ್ಲಿ ಎಪಿಎಂಸಿ ಹೊರದ ದುಡ್ಡು ಸಿಗ್ತಿದ್ದಲ್ಲ, ಎಲ್ಲಿ ಬೇಕಲ್ಲಿ ಸಹಕಾರಿ ಕ್ಷೇತ್ರದ ಬೆಳೆದಲ್ಲೇ ಎಲ್ಲರಿಗೂ ಒಂದು ಅನುಕೂಲ ಆಗುವಂಥ ಸ್ಥಿತಿಯಾಗಿದೆ. ಅದಕ್ಕಾಗಿ ಸಹಕಾರಿ ಕ್ಷೇತ್ರಕ್ಕೆ ಎಲ್ಲರೂ ಕೈ ಜೋಡಿಸಿ ಶುಭ ಕೋರೋಣ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ವರದಿ ಅಬ್ದುಲ್ ರಜಾಕ್, ರಕ್ಕಸಗಿ, ನಾಲತುವಾಡ.